ವಿದ್ಯಾರ್ಥಿಗಳು. ಹೆಚ್ಚು ಸಮಯ ತಗೊಳ್ಳಲ್ಲ. ಫಾರ್ಮಾಲಿಟಿಯಾಗಿ 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮುಖ್ಯ ಅತಿಥಿಗಳು ಹೇಗೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಉದ್ಯೋಗವನ್ನು ಅರಸಿ ಬರುವಾಗ ಅನ್ನುವಂಥದ್ದನ್ನು ಹೇಳಿದರು. ಆರ್ಗನೈಸ್ ಮಾಡಿರುವಂತಹ ಮ್ಯಾಜಿಕ್ ಬಸ್ ಫೌಂಡೇಶನ್ನಿನ ನಿರ್ದೇಶಕರಾಗಿರುವಂತಹ ನೇಹಾ ಅವರು ಹೇಳಿದರು, ಉದ್ಯೋಗ ಪಡೆಯೋದು ಅಷ್ಟು ಸುಲಭ ಅಲ್ಲ. ಪಡೆದಂತಹ ಉದ್ಯೋಗ ನೀವು ಗಳಿಸುವಂತಹ ಹಣಕ್ಕಿಂತ ನೀವು ಹೇಗೆ ಆ ಕಂಪನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀರಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಸೊ ಈ ಎರಡನ್ನೂ ಗಮನದಲ್ಲಿಟ್ಕೊಂಡು ಶಿಸ್ತು, ಸಮಯ ಪ್ರಜ್ಞೆ ಹಾಗೂ ನಿಮ್ಮ ಶ್ರದ್ಧೆ, ಈ 3 ಇದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದೇ ಇಲ್ಲ. ದಯವಿಟ್ಟು ಆಗಮಿಸಿದಂತಹ ಉದ್ಯೋಗಾಕಾಂಕ್ಷಿಗಳು ಇದನ್ನ ಗಮನದಲ್ಲಿಟ್ಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ನಿಮಗೆ ಸಿಗ್ಲಿ ಅಂತ ಮನದುಂಬಿ ಹಾರೈಸ್ತಾ ಈ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Before we go to the proposal of proposed vote of thanks, Magic Bus India Foundation ಇಂದ ನಮಗೆ ಇಲ್ಲಿ representatives ಇದ್ದಾರೆ who are going to help us and the participants. ದಯವಿಟ್ಟು ನೀವು ನಿಂತ್ಕೊಂಡ್ರೆ ಅವರಿಗೆ ಪರಿಚಯ ಆಗುತ್ತೆ. I'll just call out the name. Chaitra the trainer, ಆನಂದ್ ಇದ್ದಾರೆ, ಅವರು ಟ್ರೈನರ್. ದರ್ಶನ್ ಪ್ಲೇಸ್ಮೆಂಟ್ ಆಫೀಸರ್ from Magic India. Okay, you have to stick in a place where you have to learn a lot of skills, where you have to make sure that yes, I am capable of doing something great in life further. Okay, it's just a step, it's just a beginning. Okay, step by step we are going to climb the ladder, yes or no? Right, so just get the experience, learn and excel yourself. Okay, thank you so much, thank you, and all the very best. Okay, I have a list here. Ivattu ಯಾವ ಕಂಪನಿ ಬಂದಿದೆ ಅಂತ. We have Pragna from Trident Automobiles Private Limited. Is Pragna over here? Okay, Nitin from Muthoot Finance. Christine CJ from Ison Experiences. Vinayak Nalavadi from Child Support Foundation. Shambhavi from Sunbase Solutions, and Shambhavi is our alumni of our college. Shambhavi? Yeah. ನಮ್ಮ ಹಳೆ ವಿದ್ಯಾರ್ಥಿ, ಸೊಲ್ಯೂಷನ್ಸ್. ಈ ಒಂದು ಉದ್ಯೋಗ ನೇಮಕಾತಿ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ಇದು ಕೂಡ ಒಂದು. ಸೊ ನೇರವಾಗಿ ವಾಕ್ ಇನ್ ಡ್ರೈವ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇರ್ತೇವೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಗಳಲ್ಲಿ. ಸೊ ಈ ತರ ಉದ್ಯೋಗ ಮೇಳಗಳಲ್ಲೂ ಕೂಡ ಆಯೋಜನೆ ಮಾಡ್ತಾ ಇರ್ತೇವೆ. ಕೆಲವೊಂದು ಕಂಪನಿಗಳವರು ನಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಬಂದು ಅಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳನ್ನ ಡೇಟಾ ತಗೊಂಡು ಅವ್ರಗಳಿಗೆ ಕಾಲ್ ಮಾಡಿ ಪುನಃ ಇಂಟ್ರೂವ್ ಮಾಡ್ತಕ್ಕಂಥದ್ದು ಕೂಡ ಇದೆ. ಇದು ಹಲವಾರು ತರ ಇದೆ, ಆಯಾಮಗಳಿದೆ ನಮ್ಮಲ್ಲಿ. ಸೊ ಈ ನಿಟ್ಟಿನಲ್ಲಿ ಉದ್ಯೋಗ ಮೇಳದಲ್ಲಿ ತುಂಬಾ ಅವಕಾಶಗಳೇನಂದ್ರೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಒಬ್ಬ ಅಭ್ಯರ್ಥಿಗೆ ಹಲವಾರು ಸಂದರ್ಶನಗಳಲ್ಲಿ ಭಾಗವಹಿಸಬಹುದು. ಯಾಕಂದ್ರೆ ಕಂಪನೀಸ್ ವಿಲ್ ಬಿ ಮೋರ್. ಬೆಳಗ್ಗೆ ತಾನೇ ನೇಹಾ ಅವ್ರ ಹತ್ರ ಮಾತಾಡಿದಾಗ ಒಂದು 25 ಕಂಪನೀಸ್ಗಳು ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳೋದು. ಈ ತರ ಮೇಳಗಳಲ್ಲಿ ಇದೊಂದು ಪ್ಲಸ್ ಪಾಯಿಂಟ್. ಒಬ್ಬ ಕ್ಯಾಂಡಿಡೇಟ್ ಕ್ಯಾನ್ ಅಟೆಂಡ್ ಮೋರ್ ದನ್ 1 ಕಂಪನಿ ಇಂಟರ್ವ್ಯೂಗಳಿಗೆ ಅಟೆಂಡ್ ಮಾಡಬಹುದು. ಸೊ ಹಾಗೆಯೇ ಈ ಒಂದು ಸದುಪಯೋಗ ಪಡಿಸ್ಕೋಬೇಕಾದ್ರೆ ಜಾಬ್ ಸೀಕರ್ಸ್ ಅಂತ ನೀವೆಲ್ಲ ಇದ್ದೀರಾ, ನಿಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸುಮ್ಮನೆ ಇಂಟ್ರೆಸ್ಟ್ ಇರೋದಿಲ್ಲ, ಸುಮ್ಮನೆ ಏನೋ ಕಾಲೇಜಲ್ಲಿ ಮಾಡಿದ್ದಾರೆ ಅಟೆಂಡ್ ಮಾಡೋಣ, ಇಂಟರ್ವ್ಯೂಗಳಿಗೆ ಹೋಗೋಣ, ಆ ಒಂದು ಮನೋಭಾವ ನಿಮ್ಮಲ್ಲಿ ಇರಬಾರ್ದು. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದೇ ನಿಮ್ಮಗಳಿಗೆಲ್ಲ ಒಂದು ಉದ್ಯೋಗ ಅಂತ ಕೊಡಿಸಲಿಕ್ಕೆ ಒಂದು ನೆರವಾಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು, ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಂಪನಿಗಳಲ್ಲಿ ಇಂಟರ್ವ್ಯೂಗಳನ್ನ ಫೇಸ್ ಮಾಡಿ ಸೀರಿಯಸ್ ಆಗಿ ಫೇಸ್ ಮಾಡಬೇಕು. ಏನೋ ಕಂಪನಿಗಳು ಬಂದಿದ್ದಾರೆ ಹೋಗೋಣ ಬರೋಣ ಆ ಥರ ಅಲ್ಲ, ನಾನು ಕೆಲಸ ತಗೊಳ್ತೀನಿ ಅಂತಕ್ಕಂಥ ಒಂದು ದೃಢ ನಿರ್ಧಾರದಿಂದ ನೀವು ಅಟೆಂಡ್ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.